ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಭೂವಿಷಯದಲ್ಲಿ ಪುದಿದ ರಸವಾಸನೆಗಳೆಲ್ಲ ಆವಿಯಾಗೇಳ್ದು ಮುಗಿಲಾಗಿ ಮಳೆಗರೆದು ಬಾವಿಗೂಟೆಯ ನಿತ್ತು ನರರೊಡಲ ಸೇರುವುದು ದೈವ ರಸತಂತ್ರವಿದು ಮಂಕುತಿಮ್ಮ. ಮುಂದಿನ 3-4 ಮುಕ್ತಕಗಳಲ್ಲಿ ಎಲ್ಲ ಜೀವಿಗಳ ನಡುವೆ ಇರುವಂಥ ಅವಿನಾಭಾವ ಸಂಬಂಧ, ಜಡ ಜೀವದ ನಡುವೆ ಇರುವಂಥ ಇಂಟರ್ಡಿಪೆಂಡೆನ್ಸ್, ಅನ್ಯೋನ್ಯ ಭಾವ, ಇದ್ರ ಬಗ್ಗೆ ಡಿ ವಿ ಜಿಯವರು ನಮಗೆ ಕೆಲವು ವಿಷಯಗಳನ್ನು ತಿಳಿಸ್ತಾರೆ. ಸೈನ್ಸ್ನಲ್ಲಿ ಓದ್ತೀವಿ ವಾಟರ್ ಸೈಕಲ್ ಅಂತ. ಜಲಚಕ್ರ ಅಂದ್ರೇನು? ಸಮುದ್ರದಲ್ಲಿ ನೀರಿದೆ, ಆ ನೀರು ಸೂರ್ಯನ ಕಿರಣಗಳಿಂದಾಗಿ ಆವಿಯಾಗಿ ಮೇಲೆ ಹೋಗುತ್ತೆ, ಅದು ಮೋಡವಾಗುತ್ತೆ, ಗಾಳಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ನೀಡಿ ಕೊಂಡೊಯ್ಯುತ್ತೆ. ಆ ಮೋಡಗಳು ಒಂದು ಕಡೆ ಎಲ್ಲ ಸೇರಿ ಘನೀಕೃತವಾದಾಗ ಕೆಲವೊಂದು ವಾಯುಗುಣಗಳ ಶಕ್ತಿಯಿಂದಾಗಿ ಮೋಡದಲ್ಲಿರೋಂಥ ಆವಿ ಮಳೆಯಾಗಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಿದ್ದಂಥ ನೀರು ಅದೇನಾಗುತ್ತೆ, ಮತ್ತೆ ಭೂಮಿ ಮೇಲೆ ಹರಿತಾ ಭೂಮಿಯ ಒಳಗೂ ಹೋಗುತ್ತೆ, ಭೂಮಿಯ ಮೇಲ್ಪದರದ ಮೇಲೂ ಹರಿತಾ ಹೋಗುತ್ತೆ. ಅದನ್ನೇ ನಾವು ಹರಿಯೋಂಥ ನೀರಿನ ರೂಪದಲ್ಲಿರೋ ನದಿಯಾಗಿ ನೋಡ್ತೀವಿ. ಒಳಗಡೆ ಹೀರಲ್ಪಟ್ಟಂಥ ನೀರನ್ನು ಬಾವಿಯಾಗಿಯೋ ಅಥವಾ ಅಂತರ್ಜಲವಾಗಿಯೋ ನೋಡ್ತೀವಿ. ಇವಾಗ ಆ ನೀರು ಮತ್ತೆ ಎಲ್ಲಿ ಹೋಯಿತು? ಮತ್ತೆ ಅದು ನದಿಯಾಗಿ ಹರಿತಾ ಸಮುದ್ರವನ್ನೇ ಸೇರಿತು. ಸಮುದ್ರವನ್ನು ಸೇರಿದ ನಂತರ ಸಮುದ್ರದ ನೀರಲ್ಲಿ ಒಟ್ಟಾರೆಯಾಗಿ ಅದೇ ಸೇರ್ತು. ತಿರ್ಗಾ ಸೂರ್ಯನ ಕಿರಣ, ತಿರ್ಗಾ ಆವಿ, ತಿರ್ಗಾ ಮೋಡ, ತಿರ್ಗಾ ಮಳೆ, ತಿರ್ಗಾ ವಾಪಸ್. ಸೊ ಈ ಜಲಚಕ್ರದಲ್ಲಿ ನರಮನುಷ್ಯ ಎಲ್ಲೋ ಮಧ್ಯೆ ಸೇರ್ಕೊಂಡಿದ್ದಾನೆ. ಅವನೇನು ಮಾಡ್ತಾನೆ, ತನಗೆ ಕೈಗೆಟುಕೋ ಅಂತ ನೀರಿನ ರೂಪ, ಅದು ಬಾವಿ ಅಂತ ಸಾಧಾರಣವಾಗಿ ನಾವು ತಗೋಬೋದು. ಬಾವಿಯಲ್ಲಿರೋಂಥ ನೀರನ್ನು ತನ್ನ ಉಪಯೋಗಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾನೆ. ಸೊ ಅವನಿಗೆ ಕಾಣಿಸ್ತಾ ಇರೋದು ಬಾವಿಯಲ್ಲಿರೋಂಥ ನೀರು ಮಾತ್ರ. ಈ ವಿಸ್ತೃತವಾದಂಥ ಜಲಚಕ್ರ ನೇರವಾಗಿ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಭಗವಂತನ ಒಂದು ಸೃಷ್ಟಿಯಲ್ಲಿರೋಂಥ ಈ ಸುಂದರವಾದಂಥ ಲೀಲೆ ನೋಡಿದರೆ, ಜೀವಿಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ನೀರನ್ನು ತಂದು ಕೊಡ್ತಾ ಇದೆಯೇನೋ ಅಂತ ಅನಿಸೋ ರೀತಿಯಲ್ಲಿದೆ. ಸಮುದ್ರದಲ್ಲಿರೋಂಥ ಉಪ್ಪಿನ ನೀರಿನಲ್ಲಿ ನಾವ್ಯಾರೂ ಉಪಯೋಗಿಸ್ಕೊಂಡು ಬದುಕಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಉಪಯೋಗಕ್ಕೆ ಬರಬೇಕು ಅಂತಂದರೆ ಸಿಹಿ ನೀರಿನ ರೂಪದಲ್ಲೇ ಬರಬೇಕು. ದೇವರ ಒಂದು ಸೃಷ್ಟಿಯ ಒಂದು ವೈಚಿತ್ರ್ಯ ಅಥವಾ ವಿಶೇಷತೆ ಏನಪ್ಪ ಅಂತಂದರೆ ಆಟೋಮ್ಯಾಟಿಕ್ ಡಿಸಲೈನೇಷನ್. ಉಪ್ಪಿನಂಶವನ್ನು ಆಟೋಮ್ಯಾಟಿಕ್ಕಾಗಿ ತೆಗೆದುಬಿಟ್ಟು ನಮಗೆ ಬರೀ ನೀರನ್ನು ಮಾತ್ರ ಕೊಡ್ತಾ ಇದೆಯಂತೆ. ಸೊ ಹಾಗೆ ಈ ಜಲಚಕ್ರದ ವರ್ಣನೆಯನ್ನು ಮಾಡ್ತಾ ಡಿ ವಿ ಜಿಯವರು ಇವಾಗ ನಮಗೆ ಹೇಳ್ತಾ ಇದ್ದಾರೆ, ಈ ಥರದ ಅನ್ಯೋನ್ಯತೆ ಪ್ರಕೃತಿಯಲ್ಲಿ ಅಡಕವಾಗಿದೆ, ಅದನ್ನು ನೀನು ಅರ್ಥ ಮಾಡ್ಕೋ. ಆ ಅನ್ಯೋನ್ಯತೆ ಅನ್ನೋಂಥದ್ದು ನಿನ್ನ ನೇರ ಉಪಯೋಗಕ್ಕೆ ಬರುವಂಥ ವಸ್ತುಗಳಿಂದ ನೀನು ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡು. ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಅನ್ಯೋನ್ಯತೆ ಇದೆ, ಅದನ್ನು ಈಗ ನೋಡೋಣ ಅಂತ. ಈಗ ಮುಂದಿನ ಮುಕ್ತಕದಲ್ಲಿ ಅದನ್ನು ಮತ್ತಷ್ಟು ವರ್ಣನೆ ಮಾಡ್ತಾರೆ.
ತರಣಿ ಕಿರಣದ ನಂಟು, ತರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು, ಧರಣಿ ಚಲನೆಯ ನಂಟು, ಮರುತನೊಳ್ ನಂಟು, ಮರುತನೋಳ್ ನಂಟು, ಪರಿಪರಿಯ ನಂಟುಗಳಿನ್, ಪರಿಪರಿಯ ನಂಟುಗಳಿನ್, ಒಂದು ಗಂಟೀ ವಿಶ್ವ, ಒಂದು ಗಂಟಿ ವಿಶ್ವ, ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ. ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ. ಸೊ ಈಗ ನಮಗೆ ನೇರವಾಗಿ ಕಾಣಿಸಿದಂತಹ ಜಲಚಕ್ರದ ಒಂದು ಭಾಗ ನಾವು ನೋಡ್ತೀವಿ, ಅದು ಬಾವಿಯಲ್ಲಿ ನಮಗೆ ಸಿಗ್ತಾ ಇರುವಂಥ ನೀರು. ಆದರೆ ಈ ನೀರಿನ ಮೂಲವನ್ನು ನಾವು ನೋಡಿದಾಗ ಸಮುದ್ರದಿಂದ ಬಂತು ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಸೂರ್ಯ ಅಲ್ಲೆಲ್ಲೋ ಎಷ್ಟೋ ಸಹಸ್ರಾರು ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಸೂರ್ಯ ಇಲ್ಲಿ ತನಕ ನಮ್ಮನ್ನು ಬಂದು ಮುಟ್ತಾ ಇದ್ದಾನೆ ಅಂತಂದರೆ ಹೇಗೆ? ತರಣಿಯ ಕಿರಣಗಳು ನಮ್ಮ ಹತ್ರ ಬರ್ತಾ ಇವೆ. ತರಣಿಯ ಕಿರಣಗಳು ನಮ್ಮ ಹತ್ರ ಬರ್ತಾ ಇವೆ. ಆ ಕಿರಣಗಳು ಸಲಿಲ ನೀರನ್ನು ಆವಿಯಾಗಿಸಿ ಒಂದು ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇವೆ, ಪರಿವರ್ತನೆ ಮಾಡ್ತಾ ಇವೆ. ಪರಿವರ್ತನೆಯಾದ ತಕ್ಷಣ ಸಲಿಲ ಎಲ್ಲಿ ಹೋಗ್ತಾ ಇದೆ? ಗಗನಕ್ಕೆ ಹೋಗ್ತಾ ಇದೆ, ಆಕಾಶಕ್ಕೆ ಹೋಗ್ತಾ ಇದೆ. ಸೊ ಆ ಆಕಾಶದಲ್ಲಿ ಗಾಳಿ ಇದೆ. ಆ ಗಾಳಿಯ ಶಕ್ತಿಯಿಂದ ಇದು ಸಲಿಲ ಆಚೆ ಈಚೆ ಎಲ್ಲ ಹೋಗುತ್ತೆ. ಗಾಳಿಯ ಒಂದು ವಿಶೇಷ ಶಕ್ತಿಯೇ ಚಲನೆ. ಸೊ ಗಾಳಿ ಇದ್ದಾಗ ಎಲ್ಲ ವಸ್ತುಗಳು ಚಲನೆಯಲ್ಲಿದೆ ಅಂತ ನಾವು ಅಂದ್ಕೊಳ್ಬೋದು. ಹಾಗೆ ಭೂಮಿ ಚಲನೆ ಮಾಡ್ತಾ ಇದೆ, ನಿರಂತರವಾಗಿ ಭೂಮಿ ಚಲಿಸ್ತಾ ಇದೆ, ತನ್ನ ಸುತ್ತಲೂ ಸುತ್ತಾ ಇದೆ, ಅದರ ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತಾ ಇದೆ. ಸೊ ಧರಣಿ ಅಂತಂದಾಗ ಇದು ತಿರುಗ್ತಾ ಇದೆ, ಸುತ್ತಾ ಇದೆ ಅನ್ನುವಂಥ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸೊ ಅದು ಆಟೋಮ್ಯಾಟಿಕ್ಕು. ನಾವು ಭೂಮಿ ಅಂದ ತಕ್ಷಣ ಅದು ತಿರುಗುತ್ತೆ, ಸೂರ್ಯ ಅಂದ ತಕ್ಷಣ ಕಿರಣಗಳು, ಗಾಳಿ ಅಂದ ತಕ್ಷಣ ಚಲನೆ. ಸೊ ಹೀಗೆ ಪ್ರತಿಯೊಂದು ಅಂಶಕ್ಕೂ ಕೂಡ ತನ್ನದೇ ಆದಂತಹ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಅದಕ್ಕೂ ಇದಕ್ಕೂ ಒಂದು ಬಿಡಿಸಲಾರದಂಥ ಒಂದು ಸಂಬಂಧ ಇದೆ. ಆ ಬಿಡಿಸಲಾರದ ಸಂಬಂಧದಿಂದಲೇ ಪ್ರಕೃತಿ ನಿಂತಿರೋದು, ವಿಶ್ವ ನಿಂತಿರೋದು, ಜಗತ್ತು ನಡೀತಾ ಇರೋದು. ಸೊ ಹಾಗೆ ಆ ಪರಿಪರಿಯ ನಂಟುಗಳು, ಈ ಮೂರನ್ನು ಮಾತ್ರ ನಾವು ನೋಡಿದ್ವಿ. ಬೆಂಕಿ ಸುಡುತ್ತೆ, ಬೆಂಕಿ ತಣ್ಣಗೆ ಮಾಡೋಕ್ಕಾಗಲ್ಲ. ನೀರು ತಣ್ಣಗೆ ಮಾಡುತ್ತೆ, ನೀರು ಸುಡಲ್ಲ. ನೀರನ್ನು ನಾವು ಮೇಲ್ಗಡೆ ಇಟ್ಟರೆ ಅದು ಕೆಳಗಡೆಗೆ ಬರುತ್ತೆ. ವಾಟರ್ ಫೈಂಡ್ಸ್ ಇಟ್ಸ್ ಲೆವೆಲ್, ಕೆಳಗಡೆಗೆ ಹರಿತಾ ಬರುತ್ತೆ. ಅದೇ ನೀರು ಆವಿಯಾದರೆ ಕೆಳಗಿನಿಂದ ಮೇಲೆ ಹೋಗುತ್ತೆ. ಸೊ ಹೀಗೆ ಪ್ರತಿಯೊಂದು ವಸ್ತುವಿಗೂ ಕೂಡ ಕೆಲವೊಂದು ವಿಶೇಷ ಶಕ್ತಿಗಳಿವೆ. ಆ ನಂಟು ಒಂದಕ್ಕೊಂದಿರುವಂತಹ ಬಿಡಿಸಲಾರದಂತಹ ಒಂದು ವೈಶಿಷ್ಟ್ಯ ಏನಿದೆಯೋ, ಆ ವೈಶಿಷ್ಟ್ಯಗಳು ಒಂದಕ್ಕೊಂದು ಸೇರಿಕೊಂಡೇ ಗಂಟು ಆಗಿರುವಂಥದ್ದು. ಆ ಗಂಟೆ ವಿಶ್ವ. ಪ್ರತಿಯೊಂದು ವಸ್ತುವಿನಲ್ಲೂ ತನ್ನದೇ ಆದಂತಹ ವಿಶೇಷ ಶಕ್ತಿ ಇದೆ. ಆ ಶಕ್ತಿ ಇನ್ನೊಂದು ವಸ್ತುವಿನ ಶಕ್ತಿಯ ಜೊತೆ ಸೇರಿ ಒಂದು ಕ್ರಿಯೆಯನ್ನು ನಡೆಸೋದಕ್ಕೆ ಪೂರಕವಾಗಿ ಸಹಕರಿಸುತ್ತೆ. ಆ ಸಹಕಾರದ ಶಕ್ತಿ ಇರೋದ್ರಿಂದಲೇ ವಿಶ್ವ ನಡೀತಾ ಇರೋವಂಥದ್ದು. ಸೊ ಇದರಲ್ಲಿ ಕೆಲವು ನಮಗೆ ನೇರವಾಗಿ ಕಾಣುವಂಥ, ಯಾವಾಗಲೂ ಕೆಲವೊಮ್ಮೆ ನಮಗೆ ಕಾಣುವಂಥ, ಕೆಲವೊಂದು ಬಹಳ ಹತ್ತಿರದ, ಕೆಲವೊಂದು ನಮಗೆ ಕಣ್ಣಿಗೆ ಕಾಣದಂಥ, ಹೀಗೆ ಅನೇಕ ಸ್ತರಗಳಲ್ಲಿ ಈ ನಂಟುಗಳು ಇದ್ದೇ ಇವೆ ವಿಶ್ವದಲ್ಲಿ. ಆ ನಂಟಿನ ಗಂಟಾದಂಥ ಈ ವಿಶ್ವವನ್ನು ನಾವು ಆ ಥರದ ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್, ಒಂದು ಕಾಂಪ್ಲೆಕ್ಸ್ ಐಡಿಯಾ, ಸಂಕೀರ್ಣವಾದಂತಹ ಒಂದು ವಿಚಾರ ಅಂತ ನೋಡೋಕ್ಕೆ ಪ್ರಾರಂಭ ಮಾಡಿದಾಗ ವಿಶ್ವದ ಪರಿಪೂರ್ಣತೆ ನಮಗೆ ಕಾಣಿಸೋಕ್ಕೆ ಸಾಧ್ಯ ಆಗುತ್ತೆ.